ಎಲ್ಲೋ ಹೊರಟೋದ್ರು, ಎಲ್ಲೂ ಕಾಣ್ತಿಲ್ಲ ಈ ಇಬ್ರು ಮೂರ್ಖರು. ಏನ್ ಮಾಡ್ಲಿ? ಯಾರ ಶಿಷ್ಯರು ಹೀಗಿರ್ತಾರೋ ಆ ಗುರುವಿಗ ಮರಣದ ನಂತರ ಶಾಂತಿ ಸಿಗೋದಿಲ್ಲ. ನೆರಳು ಕಾಣ್ತಿಲ್ಲ ಈ ಮೂರ್ಖರದು. ಮೇಲನ್ನದ ಸಮಯ ಮೀರಿ ಹೋಗ್ತಾ ಇದೆ. ಅಲ್ಲಿ ಸೌದಾಮಿನಿ ಪ್ರತೀಕ್ಷೆಯ ಅಗ್ನಿಯಲ್ಲಿ ಬೇಯ್ತಿರ್ತಾಳೆ. ಸೌದಾಮಿನಿ ನಿಮಗೋಸ್ಕರ ಯಾಕೆ ಪ್ರತೀಕ್ಷೆ ಮಾಡ್ಬೇಕು ಸ್ವಾಮಿ? ಅರ್ಥಾತ್ ನೀವು ಪ್ರತಿದಿನ ಅವಳನ್ನ ಇದೇ ಸಮಯಕ್ಕೆ ಭೇಟಿ ಮಾಡಕ್ ಹೋಗ್ತೀರಾ? ಸೌದಾಮಿನಿ? ನಾವು ಸೌದಾಮಿನಿ ಅಂತ ಯಾವಾಗ ಹೇಳಿದ್ವಿ ವರ್ಣಮಾಲಾ? ಇಲ್ಲ ಸ್ವಾಮಿ, ನೀವು ಸೌದಾಮಿನಿ ಅಂದ್ರಿ. ನಾವು ನಮ್ ಕಿವಿಯಾರೆ ಕೇಳಿದ್ವಿ. ನಿನ್ ಕಿವಿಯಿಂದ? ಹೌದು ಅಲ್ವಾ? ಎಲ್ರು ಕೂಡ ಕಿವಿಯಿಂದಾನೇ ಕೇಳಿಸ್ಕೊಳ್ಳೋದು, ಮೂಗಿಂದ ಕೇಳಿಸ್ಕೊಳಕ್ಕಾಗುತ್ತಾ? ಆದ್ರೆ ಸ್ವಾಮಿ, ನಾವ್ ಏನ್ ಹೇಳಕ್ ಬಯಸ್ತಿದೀವಿ ಅಂದ್ರೆ ಆದ್ರಿಗಿದ್ರೆ ಏನೂ ಇಲ್ಲ ವರ್ಣಮಾಲಾ. ನಾವು ನಿಂಗೆ ಅರ್ಥ ಮಾಡಿಸ್ತೀವಿ ನೋಡೋದು. ಈಗ ಸ್ವಲ್ಪ ಸಮಯದ ಹಿಂದೆ ನಾವು ಭಗವಂತ ಶ್ರೀಕೃಷ್ಣನ ಪರಮ ಮಿತ್ರ ಸುಧಾಮನ ಹೆಸರು ಹೇಳ್ತಿದ್ವಿ. ಅದೇ ನಿಂಗೆ ಕೇಳಿಸಿರಬಹುದು. ಆದ್ರೆ ಸ್ವಾಮಿ, ತಾವು ಸ್ವಯಂ ದೇವರನ್ನೇ ಭೇಟಿ ಮಾಡೋರು. ಸುಧಾಮ ಕೇವಲ ಒಬ್ಬ ಭಕ್ತ. ಆದ್ರೆ ನಾವು ಭಕ್ತರನ್ನು ಭೇಟಿ ಮಾಡ್ಬೇಕಾಗುತ್ತೆ. ಪ್ರಭುವಿನ ವಿಷಯದಲ್ಲಿ ಚರ್ಚೆ ಮಾಡೋಕೆ. ಹೌದಾ ಸ್ವಾಮಿ? ಹಾಗಾದ್ರೆ ಚರ್ಚೆ ಜೊತೆ ನೀವು ಇನ್ನೇನೇನ್ ಮಾಡ್ತೀರಾ? ಅದು ಸ್ವಲ್ಪ ಕುಣಿತೀವಿ, ಸ್ವಲ್ಪ ಹಾಡ್ತೀವಿ, ಸ್ವಲ್ಪ ಕುಣಿತ, ಸ್ವಲ್ಪ ಹಾಡು. ಅದು ಹಾಡಿನ ಕುಣಿತ. ಆ ಭಕ್ತಿ ರಸದಲ್ಲಿ ಮುಳುಗಿ ಭಜನೆ ಕೀರ್ತನೆ ಹಾಡಿ ಕುಣಿದು ಪ್ರಭುವಿನ ಹೃದಯ ಗೆಲ್ಬೇಕು ಅಲ್ವಾ? ಅಲ್ವಾ? ಹೌದು ಸ್ವಾಮಿ, ಧನ್ಯರು ನೀವು, ಧನ್ಯರು. ಶತ ನಮನ ನಿಮಗೆ ಸ್ವಾಮಿ. ಆಗ್ಲಿ, ಈಗ ಹೋಗು. ಮನೆಯ ಮೂಲೆ ಮೂಲೆಯಲ್ಲೂ ನಮಗೆ ಜೈಕಾರ ಹಾಕು, ಜೈಕಾರ ಹಾಕು. ಹೋಗು. ಅಪ್ಪಣೆ ಪ್ರಭು. ಹೋಗು. ಜಯವಾಗಲಿ ನಮ್ಮ ಸ್ವಾಮಿಗೆ, ಜಯವಾಗಲಿ ಸ್ವಾಮಿಗೆ, ಜಯವಾಗಲಿ. ಸುಧಾಮರ ಹೆಸರನ್ನು ತಗೊಂಡು ಬಚಾವಾದ್ವಿ. ಧನ್ಯವಾದ ಸುಧಾಮನವರೇ. ಆದ್ರೆ ನಾಲಾಯಕರು ಎಲ್ಲಿ ಹೋದ್ರು? ಇಬ್ರು ಬಂದ್ರು ಗುರುಜಿ, ನಿಮ್ಮ ನಾಲಾಯಕ ಶಿಷ್ಯರು ಬಂದ್ರು. ಬನ್ನಿ ಬನ್ನಿ ಮೂರ್ಖರೇ. ಒಂದು ಪಾದುಕೆ ಸರಿ ಮಾಡ್ಸೋಕೆ ಇಷ್ಟು ಸಮಯ ಬೇಕಾ? ಕೊಡಿ ಪಾದುಕೆ ಕೊಡಿ. ಗುರುಜಿ, ನಾವಿವತ್ತು ನಿಮ್ ಪಾದುಕೆಗೆ ಆಣಿ ಹೊಡ್ಸಿ ತಂದಿರೋದ್ನ ಸಾಮಾನ್ಯ ಅನ್ಕೋಬೇಡಿ, ದೊಡ್ಡ ಸಾಧನೆನೇ ಮಾಡಿದೀವಿ. ಗುರುಜಿ, ನಾವು ಸತ್ತೋಗಿರೋ ನಿಮ್ಮ ಪಾದುಕೆಗಳಿಗೆ ಪುನರ್ಜೀವ ಕೊಟ್ಟಿದ್ದೇವೆ. ಇಂದು ನೀವು ಧಣಿ ಮಣಿಯ ಈ ಬುದ್ಧಿವಂತಿಕೆಯ ಕೆಲಸವನ್ನ ಹೊಗಳಲೇಬೇಕು. ಒಂದು ಮಾತು ಹೇಳು, ಬಹಳ ವಿಚಿತ್ರವಾಗಿದೆ. ಕೇವಲ ನೀನೇ ಕವಕವ ಅಂತಿದ್ಯಾ, ಈ ಮಣಿಯ ಕವಕವ ಅಂತಿಲ್ಲ. ಗುರುಜಿ, ಇವತ್ ಮಣಿಯಲ್ಲ, ಮಣಿಚಾರರಿಗೆ ತಮ್ಮ ಮಹಾನತಿಯ ಅನುಭವವಾಗಿದೆ. ಅದಕ್ಕೆ ಅವರು ಮೌನ ರಥದಲ್ಲಿದ್ದಾರೆ. ಒಳ್ಳೆ ಉಪಹಾಸ್ಯ. ಕೊಡಿ ಪಾದುಕೆ ಕೊಡಿ. ಗುರುಜಿ, ಇವತ್ತಿಂದ ನೀವು ಪಾದುಕೆ ಹಾಕೊಂಡಾಗ ನೀವಂತ್ಕೊಳ್ಬೇಡಿ, ಈ ಪಾದುಕೆ ಆಣಿ ಖಚಿತವೆಂದು ಹೀಗಂತ್ಕೋಬೇಕು. ಈ ಪಾದುಕೆ ನಿಮ್ಮ ಪ್ರಿಯ ಶಿಷ್ಯರು ಧಣಿ ಮಣಿಯ ಪ್ರೇಮ ಖಚಿತವೆಂದು. ಪಾದಕ್ಕೆ ಕೊಡು ಮಣಿ, ಪಾದಕ್ಕೆ ಕೊಡು. ಇದರ ಮಹಾನತೆ ಏನಂದ್ರೆ, ಅಮ್ಮ ಅರೆ ಅಮ್ಮ ಸಾಯಿಸ್ಬಿಟ್ರು ನಮ್ಮನ್ನ ಮೂರ್ಖರು. ನಾವು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಏನ್ ಗುರುಜಿ, ನೀವು ನಿಮ್ಮ ಪ್ರಿಯ ಶಿಷ್ಯರನ್ನ ನಿಮ್ಮ ಮಕ್ಕಳ ರೀತಿ ನಮ್ಮನ್ನ ಪ್ರೀತಿ ಮಾಡಿಲ್ಲ ಅಂದ್ರೆ ಏನಾಯ್ತು? ಅವರು ಒಳ್ಳೆ ಕಾರ್ಯ ಮಾಡಿದಾಗ ಹೊಗಳೋದಾದ್ರೂ ಬೇಡವಾ ನೀವು? ನೋವು ನೀವು ನಮಗ್ ಕೊಟ್ಟಿದ್ದೀರೋ, ನಿಮಗ್ ಬುದ್ಧಿ ಕಲ್ಸಿದ ಮೇಲೂ ಆ ನೋವು ಕಮ್ಮಿ ಆಗಲ್ಲ. ಪರವಾಗಿಲ್ಲ ಮಣಿ, ನಮ್ಮಂತ ಮಹಾನ್ ಜ್ಞಾನಿ ಜನರು ತಮ್ಮ ಜೀವನದ ಆರಂಭದಲ್ಲಿ ಇಂಥ ಬೈಗುಳ ಹೊಡೆತ ಎಲ್ಲ ಸಹಿಸ್ಕೊಳ್ಳೇಬೇಕು. ಆದ್ರೆ ಒಂದು ದಿನ ನಮ್ಮ ಗುರುಜಿಗೆ ನಮ್ಮ ನಿಜವಾದ ಬೆಲೆ ಗೊತ್ತಾಗತ್ತೆ. ಅಲ್ಲಿ ಇವತ್ತಿನ ಬಜಾರಲ್ಲಿ ಆ ಪರದೇಸಿ ಗೊತ್ತಾದ ಹಾಗೆ. ಪರದೇಸಿ? ಯಾವ ಪರದೇಸಿ? ಗುರುಜಿ, ನಮ್ಗೇನ್ ಗೊತ್ತು ಆ ಪರದೇಸಿ ಯಾರು ಅಂತ. ಆದ್ರೆ ಅವನು ಇಬ್ರು ತಾಯಂದಿರ ಒಬ್ಬ ಮಗನನ್ನ ಹುಡುಕ್ತಿದ್ದ. ಇಬ್ಬರು ಅಮ್ಮಂದಿರ ಮಗನನ್ನು ಹುಡುಕ್ತಿದ್ದ? ಒಬ್ಬ ವ್ಯಕ್ತಿಗೆ ಇಬ್ಬರು ಅಮ್ಮ ಹೇಗಿರೋಕ್ ಸಾಧ್ಯ?
ನಮಗೇನ್ ಗೊತ್ತು ಗುರುಜಿ, ನೀವು ಮದ್ವೆ ಆದವರು, ನಾವು ಕುಮಾರರು. ನೀವ್ ಹೇಳ್ಬೇಕು ಒಬ್ಬ ತಾಯಿಗೆ ಇಬ್ರು ಮಕ್ಳು ಇರ್ತಾರೋ, ಇಬ್ರಮ್ಮಂಗೆ ಒಬ್ಬ ಮಗ್ಳು ಇರ್ತಾನೋ ಅಂತ. ತಲಾರಟೆ ನಿಲ್ಸಿ ನೀವು. ಹೇಳಿ, ನೀವು ಭೇಟಿ ಮಾಡಿದ ಯಾರನ್ನ? ಯಾರವನು? ಎಲ್ಲಿಂದ ಬಂದಿದ್ದ? ಗುರುಜಿ, ನಮ್ಗೆ ಅವನ ಬಗ್ಗೆ ಇಷ್ಟೆಲ್ಲ ಹೇಗೆ ತಿಳಿದಿರುತ್ತೆ? ಅವನಿಗೆ ತನ್ನ ಬಗ್ಗೆನೇ ಏನು ಗೊತ್ತಿರ್ಲಿಲ್ಲ. ಅವನ್ ಎಲ್ಲಿಂದ ಬಂದ ಅಂತಾನೆ ಅವನಿಗೆ ಗೊತ್ತಿಲ್ಲ. ಏನ? ಹಾ ಗುರುಜಿ. ಅದ್ ಹೇಗ್ ಸಾಧ್ಯವಾಗುತ್ತೆ? ಗುರುಜಿ, ಅವನು ಗೊಂದಲದಲ್ಲಿದ್ದ. ಸಂಭವತಃ ಆಗ್ರಾಯಿಂದ ಬಂದಿದ್ದ. ಆಗ್ರಾ? ಇಲ್ಲ 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 ಗುರುಜಿ, ಗುರುಜಿ ಗುರುಜಿ ನನ್ಗೀಗ ನೆನ್ಪಂತ. ಅವನು ಹೇಳ್ತಿದ್ದ, ಹೇಗ್ ಬೆಕ್ಕಿಗೊಂದು ಸ್ಥಾಯಿ ನಿವಾಸವಿಲ್ವೋ ಹಾಗೆ ಅವನಿಗೂ ಕೂಡ ಯಾವ ಸ್ಥಾಯಿ ನಿವಾಸವೂ ಇಲ್ವಂತೆ. ಏ ತಲಹರಟೆ ನಿಲ್ಸೆ. ಹೇಳಿ, ಯಾರವನು? ಸರಿ, ಇದಾದ್ರೂ ನೆನ್ಪಿದ್ಯಾ? ನೋಡಕ್ ಹೇಗಿದ್ದ? ನಂಗ್ ನೆನ್ಪಿದೆ ಗುರುಜಿ. ಅವನ್ ಕಣ್ಣಿಗೆ ಕಾಡಿಗೆ ಹಂಡ್ಕೊಂಡಿದ್ದ, ಹಾಗೂ ಬೆಕ್ಕಿನ ರೀತಿ ಸಣ್ಣ ಗಡ್ಡ ಇತ್ತು. ಅವನು ಉದ್ದುದ್ದ ಹಾರ ಹಾಕೊಂಡಿದ್ದ ಮತ್ತು ತಲೆ ಮೇಲೆ ಪೇಟ ಇತ್ತು ಗುರುಜಿ. ವಿಚಿತ್ರವಾದ ಶಬ್ದಗಳನ್ನ ಬಳಸ್ತಿದ್ದ. ಉಫೂಸ್, ಪುಜೂರ್, ಹೌಜೂರ್, ಅಲ್ಲ ಹೌಜೂರ್, ಹುಜೂರ್, ಹುಜೂರ್. ಹಾ ಪುಟ್ಗುರು, ಗುಟ್ ಗುಟ್ ಗುಟ್, ಅಲ್ಲ ಗುಪ್ತಗು, ಗುಫ್ತಗು. ಓ, ಇವನ್ ಯಾರೋ ಮೊಘಲನಂತೆ ಕಾಣ್ತಿದ್ದಾನೆ. ಅರ್ಥಾತ್ ಆಗ್ರಾದಿಂದಲೇ ಬಂದಿರಬೇಕು. ಆಗ್ರಾ ಅರ್ಥಾತ್ ಮೊಘಲ ದರ್ಬಾರಿಂದ ಬಂದಿರಬೇಕು. ಆದರೆ ಆಗ್ರಾದ ಮೊಘಲ್ ದರ್ಬಾರಿಂದ ಯಾರು ಮೊಘಲ ವಿಜಯನಗರಕ್ಕೆ ಯಾಕೆ ಬರ್ತಾನೆ? ಯಾಕಿರ್ಬೋದು? ಮತ್ತೆ ಆ ಇಬ್ಬರು ಅಮ್ಮಂದಿರ ಮಗ ಯಾರು? ಈ ಮರ್ಮ ಏನು? ಗುರುಜಿ, ನಮಗ್ ಗೊತ್ತಿದೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಆದ್ರೆ ದಣಿಮಣಿ ಇರುವಾಗ ನೀವ್ಯಾಕೆ ಚಿಂತೆ ಮಾಡ್ತೀರಾ ಗುರುಜಿ? ಹಾ, ನಮ್ಗೆ ಮೊದ್ಲೇ ಉತ್ತರನೂ ಸಿಕ್ಬಿಡ್ತು. ಅದ್ ಕಾಣ್ತಾನೂ ಇದೆ. ಉತ್ತರ ಸಿಕ್ತಾ? ನಮಗ್ ಸಿಗ್ದಿರೋ ಉತ್ತರ ನಿಂಗೆ ಹೇಗ್ ಸಿಕ್ತು? ಅದ್ ಕಾಣ್ತಾನೂ ಇದೆಯಾ? ಉತ್ತರ ಕಾಣ್ಸೋಕ್ ಹೇಗ್ ತಾನೇ ಸಾಧ್ಯ? ಗುರುಜಿ, ಪೂರ್ತಿ ವಿಜಯನಗರದಲ್ಲಿ ಒಬ್ನೇ ಅಂತ ವ್ಯಕ್ತಿ ಇದ್ದಾನೆ, ಪಂಡಿತ್ ರಾಮಕೃಷ್ಣ. ಯಾರಾದ್ರೂ ಸಮಸ್ಯೆಲ್ ಸಿಲ್ಕಿದ್ರೆ ಚಿಟ್ಕಿ ಹೊಡೆದಂಗೆ ಬಗೆಹರಿಸ್ಬಿಡ್ತಾನೆ. ಅಲ್ಲೋಡಿ ಗುರುಜಿ, ನೋಡಿ ನಿಮ್ಮ ಪ್ರಶ್ನೆಗೆ ಉತ್ತರ. ಅಲ್ಲೋಡಿ ಅಲ್ಲೋಡಿ, ನೋಡಿ ನೋಡಿ ನೋಡಿ. ಪಂಡಿತ್ ರಾಮಕೃಷ್ಣ, ಪಂಡಿತ್ ರಾಮಕೃಷ್ಣ, ಪಂಡಿತ. ಪ್ರಣಾಮ ಗುರುವರ್ಯ. ಪ್ರಣಾಮ ಬಿಡಿ, ಕೈ ಮಾತ್ರ ಬಿಡಬೇಡಿ, ಅನ್ಯಥಾ ನಮ್ಮ ಪರಿಣಾಮ ತುಂಬಾ ಕೆಟ್ಟಾಗುತ್ತೆ. ಜಾಗ್ರತೆ ಜಾಗ್ರತೆ. ಏನಾಯ್ತು ಗುರುವರ್ಯ? ನೀವು ನನ್ನ ಹೆಸರು ಕೂಗ್ತಿದ್ರಿ, ಏನಾದ್ರೂ ಕೆಲಸ ಇದೆಯಾ? ಇಲ್ಲ ಇಲ್ಲ, ನಮಗ್ ನಿಮ್ಮಿಂದ ಏನ್ ಕೆಲಸ ಇರುತ್ತೆ? ಆದ್ರೆ ನೀವು ಬಯಸಿದ್ರೆ ನಮಗೆ ಸಹಾಯ ಖಂಡಿತ ಮಾಡಬಹುದು. ಅಯ್ಯೋ, ಈಗ ತಾನೇ ಮಾಡ್ದೆ. ಯಾವಾಗ? ಬೀಳೋದನ್ ತಡೆದು. ಸರಿ, ಹಳೆ ವಿಷಯಗಳನ್ನ ಮರೆತು ಬಿಡಿ. ಸರಿ, ನಾವು ನಿಮಗೆ ಪುನಃ ಅವಕಾಶ ಕೊಡ್ತಿದ್ದೇವೆ. ಕ್ಷಮಿಸ್ಬಿಡಿ ಗುರುವರ್ಯ, ಒಂದಿನದಲ್ಲಿ ಇಷ್ಟೆಲ್ಲ ಅವಕಾಶಗಳನ್ನ ಪಡೆಯಕ್ಕಾಗಲ್ಲ. ನಾವು ನಿಮ್ಮನ್ನ ಸಹಾಯ ಕೇಳ್ತಿದ್ದೀವಿ, ಆದ್ರೆ ನೀವು ನಮಗಿಂತ ಚಿಕ್ಕವರಾಗಿ ನಮ್ಮ ಜೊತೆ ಹೀಗ್ ನಡ್ಕೊಂತಿದ್ದೀರಾ. ಅರೇ ಕ್ಷಮಿಸಿ ಗುರುವರ್ಯ, ಕ್ಷಮಿಸಿ. ನಾನ್ ಹಾಸ್ಯ ಮಾಡ್ತಿದ್ದೆ. ಒಬ್ಬ ಶಿಷ್ಯ ತನ್ನ ಗುರು ಜೊತೆ ಸ್ವಲ್ಪ ತಮಾಷೆನೂ ಮಾಡಬಾರ್ದಾ? ಏನಂದ್ರಿ? ನಿಮಗಿಷ್ಟು ದುಸ್ಸಾಹಸವೇ? ನಮ್ಮನ್ನು ನಿಮ್ಮ ಶಿಷ್ಯರೆನ್ನುವಷ್ಟು? ಶಿಷ್ಯ ಅಲ್ಲ, ಗುರು ಗುರು ಗುರು. ನೀವಂತೂ ನಮ್ ಗುರುವರ್ಯ ಅಲ್ವಾ? ಸಮಸ್ತ ವಿಜಯನಗರಕ್ಕೆ ಗುರುಗಳು ನೀವು. ಚೆನ್ನಾಗಿದೆ ಕೇಳುವುದಕ್ಕೆ. ಹಾ, ಇದು ಸರಿ ಇದೆ. ಈಗ ಹೇಳಿ, ಏನ್ ಸಹಾಯ ಮಾಡಬಲ್ಲೆ ನಾನು ನಿಮ್ಗೆ? ಪಂಡಿತ್ ರಾಮಕೃಷ್ಣ, ಹಾ, ವಿಜಯನಗರದಲ್ಲಿ ಇಬ್ಬರು ತಾಯಂದಿರ ಮಗ ಯಾರು? ನಾನು ಹೋಗ್ತೀನಿ. ಅರೆ ಏನಾಯ್ತು? ನಾನು ಹಾಸ್ಯ ಮಾಡಿದ್ರೆ ನೀವು ಕ್ರೋಧಿತರಾಗ್ತೀರಾ. ಈಗ ಸ್ವಯಂ ನೀವೇ ನನಗೆ ಹಾಸ್ಯ ಮಾಡಿದ್ರೆ ಏನ್ ಮಾಡ್ಲಿ? ಅದಕ್ಕೆ ಹೋಗ್ತೀನಿ. ಪಂಡಿತ್ ರಾಮಕೃಷ್ಣ ಉಪಹಾಸ್ಯ ಮಾಡ್ತಿಲ್ಲ. ಗುರುವರ್ಯ, ಒಂದೊಮ್ಮೆ ನೀವು ಹಾಸ್ಯ ಮಾಡ್ತಿಲ್ಲ ಅಂದ್ರೆ ಯಾರು ನಿಮ್ಗೆ ಈ ಪ್ರಶ್ನೆ ಕೇಳಿದ್ರು ಅವ್ರು ನಿಮಗ್ ಹಾಸ್ಯ ಮಾಡ್ತಿದ್ದಾರೆ. ಯಾಕೆಂದ್ರೆ ಅಂತ ವ್ಯಕ್ತಿ ಇರೋಕ್ ಸಾಧ್ಯನೇ ಇಲ್ಲ, ಈ ಬ್ರಹ್ಮಾಂಡ್ರನ್ ಹೊಂದಿರೋನು. ಹಾ ಹಾ, ದರ್ಬಾರಿಗೆ ಬನ್ನಿ, ವಿಳಂಬ ಆಗ್ತಿದೆ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಹೇಳಿ ಮಂತ್ರಿವರ್ಯ. ಮಹಾರಾಜ, ಇಂದಿನ ಕಾರ್ಯವಾಹಿಯನ್ನು ಆರಂಭಿಸಿ. ಮಹಾರಾಜ, ಮೂವರು ಸೋದರರಿದ್ದಾರೆ.
ಬ್ರಹ್ಮ ವಿಷ್ಣು ಮಹೇಶ ತಮ್ಮದೊಂದು ಸಮಸ್ಯೆಯನ್ನು ಹೊತ್ತು ನಿಮ್ಮ ಮುಂದೆ ಪ್ರಸ್ತುತರಾಗಲು ಅನುಮತಿ ಬಯಸಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ಸ್ವಯಂ ಸಾಕ್ಷಾತ್ ಅದು ವಿಜಯನಗರ ದರ್ಬಾರಿನಲ್ಲಿ ಅದು ತಮ್ಮ ತಮ್ಮ ಸಮಸ್ಯೆಗಳನ್ನು ಹೊತ್ತು ಬಂದಿದ್ದಾರೆ. ವಾಹ್, ಅದ್ಭುತ ಅದ್ಭುತ. ಇಲ್ಲ ಮಹಾರಾಜ, ಅದು ನಾವು ಹೇಳೋಕ್ ಬಯಸ್ತಿದ್ವಿ. ಎಂಥ ಸಂಯೋಗ. ಗುರುಜಿ ಈಗ ನೀವೇನಾದ್ರೂ ಸುಮ್ನೆ ಶಾಂತಿಯಿಂದ ಕೂರ್ಲಿಲ್ಲ ಅಂದ್ರೆ ನಿಮ್ಮನ್ನ ದರ್ಬಾರಿಂದ ಹೊರಗಾಡ್ತಾರಲ್ಲ, ಆಗ ಈ ಸಂಯೋಗ ವಿಯೋಗ ಆಗ್ಬಿಡುತ್ತೆ. ಮಹಾರಾಜ, ಅವರ ಪಿತಾ ಅವಶ್ಯವಾಗಿ ಈಶ್ವರನ ಅನನ್ಯ ಭಕ್ತನಾಗಿರಬಹುದು. ಅದಕ್ಕೆ ತಮ್ಮ ಪುತ್ರರ ಹೆಸರನ್ನ ಬ್ರಹ್ಮ ವಿಷ್ಣು ಮಹೇಶ ಅಂತ ಇಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ತಮ್ಮ ತಂದೆ ತಾಯಿ ಮಕ್ಕಳಿಗೆ ಏನೇನೋ ಹೆಸರಿಡ್ತಾರೆ. ಭಗವಂತನ ಹೆಸರನ್ನ ಮಕ್ಕಳಿಗಿಡೋದ್ರಿಂದ ಇದು ತಿಳಿಯುತ್ತೆ ಅವರ ತಂದೆ ಎಷ್ಟು ಸಂಸ್ಕಾರವಂತರೆಂದು. ಪಂಡಿತ ರಾಮಕೃಷ್ಣ, ಸತ್ಯ ಕಥನ ನಿಮ್ಮದು. ನಮ್ಮ ಪಿತಾಶ್ರೀ ಕೂಡ ಭಗವಂತ ವಿಷ್ಣುವಿನ ಒಂದು ಅವತಾರದ ಪ್ರತೀಕವಾಗಿ ನಮಗೆ ಹೆಸರಿಟ್ಟಿದ್ದಾರೆ. ಕೃಷ್ಣ ದೇವರಾಯ. ಹಾ ಮಹಾರಾಜ, ನಮ್ಮ ಪಿತಾಶ್ರೀಯವರು ನನ್ನ ಹೆಸರನ್ನ ಭಗವಂತ ವಿಷ್ಣುವಿನ ಎರಡೆರಡು ಅವತಾರದ ಮೇಲೆ ಇಟ್ಟಿದ್ದಾರೆ, ರಾಮ ಮತ್ತು ಕೃಷ್ಣ. ಆದ್ರೆ ಇದು ಮುಖ್ಯ ಅಲ್ಲ ಮಹಾರಾಜ, ನಮ್ಮ ಹೆಸರಲ್ಲಿ ಭಗವಂತನ ಹೆಸರು ಎಷ್ಟು ಬಾರಿ ಬರುತ್ತೆ ಅನ್ನೋದು. ಇಲ್ಲಿ ಮುಖ್ಯ ಇದಾಗಿರುತ್ತೆ, ಈ ಹೆಸರಿನ ಅನುಸಾರ ಗುಣ ಮತ್ತು ಭಾವ ಅವನಲ್ಲಿ ಇದೆಯೋ ಇಲ್ವೋ ಅನ್ನೋದು. ಭಗವಂತನ ಹೆಸರನ್ನ ನಿಮಗಿಡೋದ್ರ ಹಿಂದೆ ನಿಮ್ಮ ಪಿತಾಶ್ರೀಯ ಸಂಸ್ಕಾರಿ ಗುಣ ಹಾಗೂ ಈಶ್ವರನ ಮೇಲೆ ಅವರಿಗಿರೋ ಅಪಾರ ಶ್ರದ್ಧೆ ಅಡಗಿದೆ ಮಹಾರಾಜ. ನಿಮ್ಮ ಕಥನಕ್ಕೆ ನಮ್ಮ ಸಹಮತವಿದೆ ಪಂಡಿತ ರಾಮಕೃಷ್ಣ, ಸರಿಯಾಗಿ ಹೇಳಿದ್ದೀರಿ. ಮಹಾಮಂತ್ರಿಗಳೇ, ಮಹಾರಾಜ, ತಾವು ನಮಗೆ ಆ ಮೂವರು ಸೋದರರ ಬಗ್ಗೆ ಹೇಳ್ತಿದ್ರಿ. ಏನವರ ಸಮಸ್ಯೆ? ಮಹಾರಾಜ, ಆ ಮೂವರು ಸೋದರರ ಸಮಸ್ಯೆ ಇದು. ಅವರ ಪಿತನ ಮೃತ್ಯುವಿನ ನಂತರ ಇವರು ಅವರ ಸಂಪತ್ತನ್ನು ಭಾಗ ಮಾಡಬೇಕಿದೆ. ಅರೇ ಮಹಾಮಂತ್ರಿಗಳೇ, ಇದು ಸಮಸ್ಯೆ ಅಲ್ಲ, ಇದು ನಮ್ಮ ಸಮಾಜದ ಪ್ರಚಲಿತ ನಿಯಮ. ಇದರ ಅನುಸಾರ ಮನೆ ಯಜಮಾನನ ಮೃತ್ಯುವಿನ ನಂತರ ಅವನ ಧನ ಮತ್ತು ಸಂಪತ್ತನ್ನು ಭಾಗ ಮಾಡಿಕೊಳ್ಳಲಾಗುತ್ತೆ. ಗುರುವರ್ಯ, ಸಮಸ್ಯೆ ಇದು. ಅವರ ಪಿತನ ಮೃತ್ಯುವಿಗೂ ಮೊದಲೇ ಅವರು ಇದನ್ನು ನಿರ್ಧರಿಸಿದ್ದರು. ಅವರ ಯಾವ ಪುತ್ರನಿಗೆ ಧನ ಸಂಪತ್ತಲ್ಲಿ ಎಷ್ಟು ಹಾಗೂ ಯಾವ ಭಾಗ ಕೊಡಬೇಕೆಂದು. ಇನ್ನೇನು, ಇಲ್ಲಿ ಸಮಸ್ಯೆ ಅನ್ನೋದೇ ಇಲ್ಲ. ಯಾರಿಗೆ ಯಾವ ಭಾಗ ಅಂತ ತಂದೆ ಹೇಳಿದಾರೋ ಅದವನಿಗೆ ಸಿಗುತ್ತೆ. ಯಾವ ದೊಡ್ಡ ವಿಷಯ. ಗುರುವರ್ಯ, ಮೊದಲು ಪೂರ್ತಿ ಮಾತನ್ನು ಕೇಳಿ. ಸರಿ ಮಹಾರಾಜ. ಮಹಾರಾಜ, ಅವರ ತಂದೆ ಯಾವ ರೀತಿ ಭಾಗ ಮಾಡಿದ್ದಾರಂದ್ರೆ ಇಲ್ಲಿಯವರೆಗೂ ಯಾರೂ ಕಂಡಿಲ್ಲ ಹಾಗೂ ಕೇಳಿಲ್ಲ. ಆ ಮೂವರು ಸೋದರರು ತಮ್ಮ ಕೆಲವು ವಿಶೇಷ ವಸ್ತುಗಳ ಜೊತೆ ತಮ್ಮ ಮುಂದೆ ಪ್ರಸ್ತುತರಾಗಲು ಅನುಮತಿ ಬಯಸಿದ್ದಾರೆ. ವಿಶೇಷ ವಸ್ತುಗಳು? ವಿಶೇಷ, ಅದ್ಭುತ ಅದ್ಭುತ. ನಮಗೂ ಕುತೂಹಲವಿದೆ. ಆ ಸೋದರರನ್ನು ಕಾಣುವ ಕಾತುರವಿದೆ. ಪ್ರಸ್ತುತಪಡಿಸಿ ಅವರನ್ನು. ತಮ್ಮಾಜ್ಞೆ ಮಹಾರಾಜ. ಅಂಥದ್ಯಾವ ಅನನ್ಯ ವಸ್ತುಗಳಿವೆ? ಪ್ರಣಾಮಗಳು ಮಹಾರಾಜ. ಪ್ರಣಾಮ. ಮಹಾಮಂತ್ರಿಗಳೇ, ಮಹಾರಾಜ, ನೀವು ಹೇಳುತ್ತಿದ್ದೀರಿ ಇವರು ಯಾವುದೋ ವಿಶೇಷ ವಸ್ತುಗಳ ಜೊತೆ ಬರುತ್ತಿದ್ದಾರೆಂದು. ಇವರ ಕೈಯಲ್ಲಿ ಕೇವಲ ಸಣ್ಣದೊಂದು ಕುಡಿಕೆ ಇದೆ. ಹೌದು ಮಹಾರಾಜ. ತಮಗೆ ತಿಳಿದಿರುವಂತೆ ಇವರ ಪಿತ ಮೊದಲೇ ನಿಶ್ಚಯಿಸಿದ್ದರು ಯಾವ ಪುತ್ರನಿಗೆ ಎಷ್ಟು ಭಾಗ ಅಂತ. ಆದರೆ ಅವರು ತಮ್ಮ ಈ ನಿರ್ಣಯದ ಬಗ್ಗೆ ಯಾರಿಗೂ ಹೇಳಿರಲಿಲ್ಲ. ಅವರು ತಮ್ಮ ಮೃತ್ಯುವಿಗೆ ಮೊದಲು ಕೇವಲ ತಮ್ಮ ಪುತ್ರರಿಗೆ ಇದನ್ನ ಹೇಳಿದ್ರು, ಅವರ ಹಾಸಿಗೆ ಅಡಿಯ ಭೂಮಿಯೊಳಗೆ ಅವರು 3 ಕುಡಿಕೆ ಇಟ್ಟಿದ್ದಾರೆಂದು. ಅದನ್ನು ತೆಗೆಯುವ ವೇಳೆ ಯಾರಿಗೆ ಯಾವ ಕುಡಿಕೆ ಸಿಗುವುದೋ ಅದರ ಒಳಗೆ ಯಾವ ಸಂಪತ್ತಿರುವುದೋ ಅದು ಅವರದ್ದು. ಮತ್ತೆ ಏನು ಸಿಕ್ಕಿದೆ ಆ ಕುಡಿಕೆಯಲ್ಲಿ? ಮಹಾರಾಜ, ಇದು ಕೇವಲ ಮಣ್ಣು. ಮಹಾರಾಜ,
ಇದರಲ್ಲಿ ಸಗಣಿ ಇದೆ. ಇದರಲ್ಲಂತೂ ಬರೀ ಒಣ ಹುಲ್ಲಿದೆ ಮಹಾರಾಜ. ಮಣ್ಣು, ಸಗಣಿ ಹಾಗೂ ಒಣ ಹುಲ್ಲು. ಈ ಮಣಿ, ಇದು ಸಂಪತ್ತಲ್ಲ, ಇದು ನಮ್ಮ ಮಹಾನ್ ಗುರೂಜಿಯ ಮಸ್ತಿಷ್ಕದ 3 ಅವಿಭಾಜ್ಯ ಅಂಗಗಳು. ನೀವೇನಾದ್ರೂ ಹೇಳಿದ್ರಾ? ಇಲ್ಲ 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 ಗುರುಜಿ, ನಿಮ್ ಬಗ್ಗೆ ಪ್ರಶಂಸೆ ಮಾಡ್ತಿದ್ವಿ. ಒಳ್ಳೆ ವಿಷಯ, ಮಾಡ್ತಾ ಇರಿ. ಮಹಾರಾಜ, ನಾವು ಹೇಳೋದೇನೆಂದ್ರೆ, ಈ 3 ಮಹಾಶಯರ ತಂದೆಯವರು ತಮ್ಮ ಇಡೀ ಜೀವನದಲ್ಲಿ ಒಂದೇ ಒಳ್ಳೆ ಕಾರ್ಯ ಮಾಡಿದ್ದಾರೆ. ಹಾಗೂ ಅದೇ ಈ 3 ಅರ್ಥಪೂರ್ಣ ಹೆಸರಿಟ್ಟಿರುವುದು. ಇದನ್ ಬಿಟ್ಟು ಬೇರೇನೂ ಇಲ್ಲ. ಅನ್ಯಥಾ ಮಹಾರಾಜ ಯಾವ ತಂದೆ ತಾನೆ ಈ ರೀತಿ ತನ್ನ ಪುತ್ರರಿಗೆ ಮಣ್ಣು, ಸಗಣಿ ಹಾಗೂ ಒಣ ಹುಲ್ಲು ವಿತರಣೆ ಮಾಡ್ತಾನೆ, ಅದು ತನ್ನ ಮೃತ್ಯುವಿನ ನಂತರ? ಮಹಾರಾಜ, ನಮ್ಗನ್ನಿಸ್ತಿದೆ, ಒಂದು ಇವರ ತಂದೆ ಇವರನ್ನು ಮೂರ್ಖರನ್ನಾಗಿಸಿದ್ದಾರೆ, ಅಥವಾ ಈ 3 ಸೇರಿ ತುಂಬಿದ ಸಭೆಯಲ್ಲಿ ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಿದ್ದಾರೆ. ನಿಮ್ಮನ್ನ ಮೂರ್ಖ ಮಾಡೋದಕ್ಕೆ ಹೇಗ್ ಸಾಧ್ಯ ಗುರುವರ್ಯ? ನಮ್ಗೇನಾದ್ರೂ ಅಂದ್ರ ಪಂಡಿತ ರಾಮಕೃಷ್ಣ? ಇಲ್ಲ 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 ಗುರುವರ್ಯ. ಮಹಾರಾಜ, ನನ್ನ ಪ್ರಕಾರ ಇವರ ಪಿತ ಯಾರನ್ನೂ ಮೂರ್ಖರನ್ನಾಗಿ ಮಾಡ್ತಿಲ್ಲ, ಸ್ವತಃ ತಾವೂ ಮೂರ್ಖರಾಗಿಲ್ಲ. ಬದಲಿಗೆ ಅವರು ಅತ್ಯಂತ ಬುದ್ಧಿವಂತ ಹಾಗೂ ದಾರ್ಶನಿಕ ದೃಷ್ಟಿಕೋನದ ವ್ಯಕ್ತಿಯಂತೆ ಕಾಣ್ತಿದ್ದಾರೆ. ಪಂಡಿತ ರಾಮಕೃಷ್ಣ, ನಮಗಿದಂತೂ ಅರ್ಥವಾಯ್ತು. ಇವರ ಸ್ವರ್ಗವಾಸಿ ಪಿತಾಶ್ರೀ ದಾರ್ಶನಿಕ ದೃಷ್ಟಿಕೋನದ ವ್ಯಕ್ತಿಯಾಗಿದ್ದರು. ಆದ್ರೆ ನಾವು ಈ ವಿಷಯದಲ್ಲಿ ನಿಮ್ಮ ದೃಷ್ಟಿಕೋನ ತಿಳಿಯಬಯಸುತ್ತೇವೆ. ಈಗ ಇವರ ಸಮಸ್ಯೆಗೆ ನಿಮ್ಮ ಬಳಿ ಪರಿಹಾರವಿದೆಯೇ? ಮಹಾರಾಜ, ಪರಿಹಾರ ತುಂಬಾ ಸರಳ. ಇವರ ಪಿತಾಶ್ರೀ ತಮ್ಮೆಲ್ಲಾ ಸಂಪತ್ತನ್ನು ಈ 3 ಕುಡಿಕೆಗಳಲ್ಲಿ ಸರಿಸಮಾನವಾಗಿ ಹಂಚಿದ್ದಾರೆ. ಮಹಾರಾಜ, ಇವರ ಪಿತನ ಸಂಪತ್ತಿನ ಬಗ್ಗೆ ನಮಗಂತೂ ಗೊತ್ತಿಲ್ಲ, ಆದ್ರೆ ನಾವಿದನ್ನ ಪೂರ್ಣ ವಿಶ್ವಾಸದಿಂದ ಹೇಳಬಲ್ಲೆವು. ಈ ಪಂಡಿತ ರಾಮಕೃಷ್ಣರ ಮಾನಸಿಕ ಸಂಪತ್ತು ಮಾಯವಾಗಿದೆ. ಅದಕ್ಕೆ ಇವರು ಮಣ್ಣು, ಸಗಣಿ, ಒಣ ಹುಲ್ಲನ್ನ ಸಂಪತ್ತನ್ನು ಅಂತಿದ್ದಾರೆ. ಅನ್ಯಥಾ ಮಹಾರಾಜ, ನಮ್ಮೆಲ್ರಿಗೂ ಗೊತ್ತಿದೆ, ಇಲ್ಲಿ ಬೆಲೆ ಬಾಳುವ ವಸ್ತುವನ್ನು ಮಾತ್ರ ಸಂಪತ್ತು ಅಂತಾರೆ. ಅಂದ್ರೆ ಚಿನ್ನ, ಬೆಳ್ಳಿ, ವಜ್ರ, ಬಿಳಿ ಬಂಗಾರ, ರತ್ನ ಖಚಿತ, ವಜ್ರ ವೈಡೂರ್ಯ, ಮನೆ, ತೋಟ, ಗೋಶಾಲೆ ಅಥವಾ ಒಂದು ಅತ್ಯಧಿಕ ಬೆಲೆ ಬಾಳುವ ದ್ರವ್ಯ. ಗುರುವರ್ಯ, ನೀವು ಈಗ ತಾನೇ ಏನೇನ್ ಹೇಳಿದ್ರೋ ಅದೆಲ್ಲ ಇದೆ ಇದರಲ್ಲಿ. ಆದ್ರೆ ನಿಮಗೆ ಇದರ ಹಿಂದಿರುವ ಸಾಂಕೇತಿಕ ಅರ್ಥ ತಿಳಿತಾ ಇಲ್ಲ. ಸಾಂಕೇತಿಕ ಅರ್ಥ? ಪಂಡಿತ ರಾಮಕೃಷ್ಣ, ಹಾಗಾದ್ರೆ ಈ ಸಾಂಕೇತಿಕ ಅರ್ಥವನ್ನು ತಾವು ವಿಸ್ತಾರವಾಗಿ ತಿಳಿಸುವಿರಾ? ಹಾ ಮಹಾರಾಜ. ಮಹಾರಾಜ, ಹಿರಿಯ ಸೋದರನಿಗೆ ಸಿಕ್ಕಿದ್ದು ಮಣ್ಣು. ಇದರ ಅರ್ಥ ಇವರ ಪಿತನ ಸಂಪತ್ತಿನಲ್ಲಿ ಎಷ್ಟು ಹೊಲ ಗದ್ದೆ ಇದೆಯೋ ಅದರ ಒಡೆತನ ಇವ್ರದಾಗುತ್ತೆ. ಎರಡನೇ ಸೋದರನಿಗೆ ಸಿಕ್ಕಿದ್ದು ಗೋಮಾತೆಯ ಸಗಣಿ. ಇದರ ಅರ್ಥ ಎಷ್ಟು ಗೋವುಗಳು ಹಾಗೂ ಗೋಶಾಲೆ ಇದೆಯೋ ಅದೆಲ್ಲ ಇವ್ರದಾಗುತ್ತೆ. ಮೂರನೇ ಹಾಗೂ ಕಿರಿಯ ಸೋದರನಿಗೆ ಸಿಕ್ಕಿದ್ದು ಒಣಹುಲ್ಲು. ಇದರ ಬಣ್ಣ ಬಂಗಾರದಂತಿದೆ. ಅಂದ್ರೆ ಅರ್ಥ ಇವರ ಪಿತ ಎಷ್ಟು ಸ್ವರ್ಣ ಉಳಿಸಿದಾರೋ ಅದೆಲ್ಲದರ ಮೇಲೆ ಮಹೇಶನ ಅಧಿಕಾರವಿರುತ್ತೆ. ಗುರುವರ್ಯ, ಈ ರೀತಿಯಾಗಿ ಇವರ ಪಿತ ತಮ್ಮ ಹೊಲ ಗದ್ದೆ, ಗೋಶಾಲೆ ಹಾಗೂ ಸ್ವರ್ಣ ವಿತರಣೆ ತಮ್ಮ ಪುತ್ರರಿಗೆ ಮಾಡಿದ್ರು, ಅದು ಕೂಡ ಸಮಾನ ರೂಪದಲ್ಲಿ. ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ಈ ಸಮಸ್ಯೆಗೆ ಪರಿಹಾರವಂತೂ ಹುಡುಕ್ಬಿಟ್ರಿ ನೀವು. ಮತ್ತೆ ಬ್ರಹ್ಮ, ವಿಷ್ಣು, ಮಹೇಶ್, ನಿಮಗೀಗ ಸಂತೋಷವೇ? ಇಲ್ಲ ಮಹಾರಾಜ, ನಮ್ಗೆ ಅನ್ಯಾಯವಾಗಿದೆ. ನನ್ಗೆ ಮತ್ತು ವಿಷ್ಣುಗೆ ಕೇವಲ ಹೊಲ ಮತ್ತು ಗೋವು ಹಾಗೂ ಎಲ್ಲ ಸಂಪತ್ತು ಮಹೇಶನಿಗೆ ಸಿಕ್ಕಿದೆ. ಸರಿಯಾಗಿ ಹೇಳ್ತಿದ್ದಾನೆ. ತಂದೆಯವರು ಬದುಕಿದ್ದಾಗ ಹಾಗೂ ವಿಶೇಷ ಪ್ರೀತಿ ಮಹೇಶನ ಮೇಲೆ ಇತ್ತು.
ಹಾಗೂ ಇಂದು ಅವರು ಮರಣಿಸಿದ ನಂತರ ಎಲ್ಲ ಸಂಪತ್ತು ಅವನಿಗೆ ಸಿಕ್ಕಿದೆ ಮಹಾರಾಜ. ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನ್ಯಾಯ ಕೊಡಿಸಿ.